ಟೈಮು 10:10 ಆಗೋಕ್ಕಾಯ್ತು. ಇನ್ನೂ ಇಲ್ಲೇ ಇದ್ದೀನಿ ಸಿಲ್ಕೋಡಲ್ಲೇ. ಆಫೀಸಿಗೆ ಹೋಗೋದು ಇನ್ನೂ ಲೇಟು. ಇವಾಗ ಏನಾಗುತ್ತೆ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ಬಸ್ಸಲ್ಲಿ ಸ್ಟಾರ್ಟ್ ಮಾಡ್ತೀನಿ ಇವತ್ತು. ತುಂಬ ಲೇಟಾಗಿದೆ ಇವತ್ತು. ಹೇಳಿ ಹೋಗೋಣ. ಕಣ್ಣೆಲ್ಲ ಹಿಂಗೆ ಆಗೋಯ್ತು ಗುರು ಈಗೆದ್ದು. ಈಗ ಮತ್ತೆ ಮೆಟ್ರೋದಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗಿ ಖತ್ತಮ್. ಅಯ್ಯೋ ಇನ್ನು 27ಕ್ಕೆ ಇರೋದು, 26ಕ್ಕೆ ಬಸ್ ಬಂತು, ಮೆಟ್ರೋ ಬಂತು. ಇನ್ನೂ ಬಂದಿಲ್ಲ. ನಿದ್ದೆಗಣಲ್ಲ ಇದ್ದೀನಿ. ಟಿಫನ್ ಏನೂ ಮಾಡಿಲ್ಲ ಗಾಯ್ಸ್. ಎದ್ಬಿಟ್ಟು ಮುಖ ತೊಳೆದು ಬ್ರಷ್ ಮಾಡಿ ಬ್ಯಾಗ್ ಹಾಕ್ಕೊಂಡು ಓಡ್ ಬರ್ತಾ ಇದ್ದೀನಿ ಅಷ್ಟೇ. ಹೋಗ್ಬೇಕಿನ್ನ ಟೈಮ್ ಆಗೋಯ್ತು ಆಲ್ರೆಡಿ. ಟೈಮ್ ಆಗಿಲ್ಲ ಅಂತ. ನಿನ್ನೆ ಒಂದು ವ್ಲಾಗ್ ಮಾಡಿದೆ ಗೈಸ್. ನನ್ನ ಅಜ್ಜಿ ಆ ವ್ಲಾಗು ಯಾರೋ ಇನ್ಸ್ಟಾಗ್ರಾಮಲ್ಲಿ ಹೇಳ್ದ, ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಹೊರಗಡೆ ಮಾತಾಡೋದು ಅಂತ. ಅವನ ಅಜ್ಜಿ ಮಾತಾಡೋದೇ ಕೇಳಿಸಿಲ್ಲ. ಅದಕ್ಕೆ ಅವ್ನು ಹೇಳ್ದಂಗೆ ಮಾಡಿ ವ್ಲಾಗ್ ಫುಲ್ಲು ಚೆನ್ನಾಗಿ ಮಾಡಿದ್ದೆ. ಹೋಗಿ ರಾತ್ರಿ ಎಡಿಟ್ ಮಾಡೋಕೆ ಕೂತ್ಕೊಳ್ತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಎನ್ಹಾನ್ಸ್ ವಾಯ್ಸ್ ಮಾಡಿದ್ರು ನಥಿಂಗ್, ವರ್ಕೌಟ್ ಆಗಲಿಲ್ಲ. 12 ಗಂಟೆ ತನಕ ಟೈಮ್ ವೇಸ್ಟ್ ಮಾಡಿದ್ದೆ ಸುಮ್ಮನೆ. ಅದಕ್ಕೋಸ್ಕರ ಬೇಜಾರಾಗೋಯ್ತು. ಬೆಳಿಗ್ಗೆ ಲೇಟ್ ಆಗಿಲ್ಲ ಅಂತ ಅಂದ್ಕೊಂಡು ಇಷ್ಟು 9:53-57ಕ್ಕೆ ಹೋಗ್ತಿದ್ದೀನಿ. 10:00 ಆಫೀಸ್ ಇರೋದು ನನಗೆ. 53-57ಕ್ಕೆ ಇದ್ದರೆ ಕತೆ ದಿನ ನಿದ್ದೆನೂ ಜಾಸ್ತಿ ಆಗ್ತೈತೆ. ನನಗಂತೂ ನಿದ್ದೆ ಜಾಸ್ತಿ ಮಾಡೋದು ಅನ್ಸುತ್ತೆ. ಯಾಕಂದರೆ ರಾತ್ರಿ ಲೇಟ್ ಆಯ್ತು ಮಲಗ್ತೀನಲ್ಲ. ಕಣ್ಣೆಲ್ಲ ಹೆಂಗಾಗೋಯ್ತು ನೋಡಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಬನ್ನಿ ಆಫೀಸ್ ಒಳಗಡೆ ಹೋಗೋಣ. ಡೋರ್ ಕ್ಲೋಸ್ ಮಾಡ್ಬೇಕಾ? ಯಾಕೆ ಡೋರ್ ಕ್ಲೋಸ್ ಮಾಡಿ ಅಂತೆಲ್ಲ ಹೇಳ್ತಾವ್ರೆ. ಏನಿದು ಸೌಂಡು ಈ ಥರ ಬಂತು? ಎಲ್ಲರಿಗೊಂದು ನಮಸ್ಕಾರ, ಬಾಸಿಗೊಂದು ಗುಡ್ ಮಾರ್ನಿಂಗ್. ನಾ ರೀಲ್ಸ್ ಮಾಡ್ತಾರೆ ನಾವು. ಬನ್ನಿ ನಮ್ಮ ಆಸನ ಕುಳ್ಳಿರಿಸುವ. ಬಿಫೋರ್ ದಟ್ ವಿ ಹ್ಯಾವ್ ಟು ಟೇಕ್ ಅವರ್ ಲ್ಯಾಪ್ಟಾಪ್. ರೀಲ್ಸ್ ನೋಡೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ತೆಗೆದಿಟ್ಕೊಂಡು ಕೂತ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಹಾಗೆ ಕೂತಿದ್ರೆ ಉಗಿತಾರೆ. ಚಾರ್ಜರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಅಂದರೆ ಅದು ಬಾಕ್ಸು, ಇದು ಅನ್ಬಾಕ್ಸು. ನಮಗೆ ಬೇಕಾದ ಉಪಕರಣಗಳನ್ನು ಎತ್ತಿಟ್ಟುಕೊಂಡಿದ್ದೇವೆ, ಸಾಮಗ್ರಿಗಳನ್ನು. ನಾವು ಈಗ ಅಡುಗೆ ಮಾಡಲು ಆರಂಭಿಸೋಣ. ಎಣ್ಣೆ ಪದಾರ್ಥ ಇಲ್ಲಿದೆ. ಅಡುಗೆ ಮನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಸೊಪ್ಪು, ಇವರಿಗೆ ಸೊಪ್ಪಂತೆ. ಈಗ ಮತ್ತೆ ಶೂ ಹಾಕಬೇಕು. ಹೊರಗಡೆ ನಾನು ಟಿಫನ್ ಮಾಡಿದ್ದೆ ಗೈಸ್. ಹೊರಗಡೆ ಹೋಗ್ಬಿಟ್ಟು ಇವಾಗ ಟಿಫನ್ ಮಾಡಲ್ಲ, ಬೇರೆ ಏನಾದ್ರು ಸ್ನ್ಯಾಕ್ಸ್ ತಗೋಬೇಕು ಸಾಕು ಗೈಸ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಟಿಫನ್ ತೊಗೊಬರೋದಾ ಅಥವಾ ಬರೀ ಸ್ನ್ಯಾಕ್ಸ್ ತರೋದಾಗ ಗೊತ್ತಾಗ್ತಾಯಿಲ್ಲ. ಮತ್ತೆ ಅಷ್ಟಾಗ್ಬಿಡುತ್ತೆ. ಟಿಫನ್ ತಗೊಳ್ಳೋಣ. ಓಕೆ, ಟಿಫನ್ ಪಾರ್ಸಲ್ ತೊಗೊಂಡ್ವಿ. ಬನ್ನಿ ಹೋಗೋಣ, ಟಿಫನ್ ಮಾಡುವ. ಎಸ್ಕೋ. ಕರೆಕ್ಟಾಗಿ ಇದು ವಿಡಿಯೋ ಆನ್ ಮಾಡಿದ ತಕ್ಷಣ ಲೋ ಬ್ಯಾಟ್ರಿ ಅಂತ ಬಂತು. ಈಗ ಮಧ್ಯಾಹ್ನ ಆಯಿತು, ಊಟ ಮಾಡಿಲ್ಲ. 11:00ಗೆ ನಾನು ತಿಂಡಿ ಮಾಡಿದ್ದಲ್ವ, ಒಂದು ವಾಕ್ ಮಾಡೋಣ ಅಂತ. ಲಂಚ್ ಬ್ರೇಕಲ್ಲಿ ಒಂದು ವಾಕ್ ಮಾಡ್ಕೊಂಡು ಅವ್ರು ಬರ್ತೀನಿ ಅಂದರೆ ಊಟ ಮಾಡ್ಕೊ ಬನ್ನಿ ಅಂತ ಹೇಳಿದ್ದೀನಿ. ನನಗೆ ಹಶ್ವಿಲ್ಲ ಅಂತ ಹೇಳ್ಬಿಟ್ಟು ಬಂದೆ ಅವ್ರಿಗೆ. ಈಗ ಒಂದು ವಾಕ್ ಮಾಡೋಣ. ಡೈಲಿ ಅಭ್ಯಾಸ ಆಗಿಬಿಟ್ಟೈತೆ ಈಗ ಕುಡಿಯೋದು, ಅಲ್ವೇನ್ರಿ? ಇವ್ರು ಇವತ್ತು ಕುಡಿತಾ ಇಲ್ಲ. ಕುಡಿಯೋದು ನನಗೆ ಕಡಿಮೆ ಮಾಡಿದ್ದಾರೆ, ನಾವು ಕುಡಿಯೋದನ್ನ ಜಾಸ್ತಿ ಮಾಡಿದ್ದೀವಿ. ತುಂಬ ಇಂಪಾರ್ಟೆಂಟ್. ಎನರ್ಜಿ, ಮೌಂಟೇನ್ ಡ್ಯೂ. ಈಗ ಚೆನ್ನಾಗಿದೆ ಅಲ್ಲ, ಮೌಂಟೇನ್ ಡ್ಯೂ ಕುಡೀರಿ, ಮಾತನಾಡಿ. ಬ್ರೇಕು, ಊಟದ ಬ್ರೇಕು, ಲಂಚ್ ಬ್ರೇಕು, ಟೀ ಬ್ರೇಕು. ಮೊದಲು ಜಾಸ್ತಿ ಬ್ರೇಕ್ ತಗೋತಿದ್ವಿ, ಈಗಲೇ ಕಡಿಮೆ ತೊಗೊಳ್ತಾ ಇರೋದಲ್ವಾ. ಮೊದಲು ಸಂಜೆ ಟೀ ಬ್ರೇಕು ಎಲ್ಲ ಇರೋದು, ಈಗ ಸ್ವಲ್ಪ ಕಡಿಮೆ ತೊಗೊಳ್ತೀವಿ. ಊರಿಗೆ ಹೋಗ್ಬೇಕು ಇನ್ನೊಂದು ಸತಿ. ನಾನು ಈ ವಾರನೂ ಊರಿಗೆ ಹೋಗ್ತೀನಿ. ಫುಲ್ ಚಿಲ್ಲು ಊರಿಗೆ ಹೋಗಿ. ಡಸ್ಟ್ಬಿನ್ನಿಗೆ ಹಾಕುವ ಇದನ್ನು. ಮೊನ್ನೆಲ್ಲ ಕುಡಿದು ಟೇಬಲ್ ಹತ್ರನೇ ಎಸ್ಕೊಂಡಿದ್ದು. ಮಧ್ಯಾಹ್ನದ ಶುಭೋದಯಗಳು. ಮಧ್ಯಾಹ್ನದ ಶುಭೋದಯದೊಂದಿಗೆ ಇಂದಿನ ಸಂಭಾಷಣೆಯನ್ನು ಆರಂಭಿಸೋದಲ್ಲ, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಅನ್ನೋಕ್ಕೆ ಇನ್ನೇನಂತಾರ್ರಿ?
ಕಂಟಿನ್ಯೂ ಅಂದರೆ ಆರಂಭ ಅಂತೆ, ಮುಂದುವರಿಸೋಣ. ನನಗೆ ನೆನಪಾಯ್ತು, ಅಯ್ಯೋ ಕತೆ ಕತೆ. ಬರೀ ಕೆಲಸ ಮಾಡುವ, ಜೀವನದಲ್ಲಿ ಕೆಲಸ ಮಾಡಬೇಕು. ಒಂದು ದಿವಸ ಮಾಡಿದ್ದು ನೋಡಿಲ್ವಾ ನೀವು ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಲ್ಲ, ನಾನು ನಾಲೆಡ್ಜ್ನ ಕಣ್ಣು ಮುಚ್ಕೊಂಡು ನಾಲೆಡ್ಜ್ನ ಹಿಂಗೆ ತಗೊಳ್ತಾ ಇರ್ತೀನಿ. ಚಾಟ್ ಜಿಪಿಟಿ ವರ್ಕ್ ಮಾಡೋದು ಗೊತ್ತಾಗುತ್ತೆ ನಿಮಗೆ? ಇಲ್ಲ ತಾನೆ? ಚಾಟ್ ಜಿಪಿಟಿ ಫುಲ್ ಮೈಂಡಲ್ಲಿ ವರ್ಕ್ ಮಾಡೋದದು. ನಾನು ಹಾಗೆ ಕೆಲಸ ಮಾಡ್ಬೇಕು. ನೀವೇನೇನು ನೋಡಿ ಅದೇ ನೀವು ನಿದ್ದೆ ಮಾಡ್ತಾ ಇದ್ದೀವಿ, ಏನಿಂದ ನೋಡ್ತಿರಬೇಕು. ಇವ್ರೇನು ಹೇಳ್ತವ್ರು ಗೊತ್ತಾ, ಕೆಲಸ ಮಾಡೋದು ನೋಡಿಲ್ಲ ಅಂದರೆ ನೀವು ನಿದ್ದೆ ಮಾಡ್ತಿದ್ರಲ್ಲ ಅದಕ್ಕೆ ನೋಡಿಲ್ಲ ಅಂತ ಹೇಳಕ್ಕೆ ಹೇಳ್ತಾರೆ. ಒಳ್ಳೆ ಸಾಂಗ್ ಕೇಳಬೇಕು. ಮಧ್ಯಾಹ್ನ ಹೊತ್ತು ನಿದ್ದೆ ಬಂದರೆ ನೀವೇನು ಮಾಡ್ಬೇಕಂದ್ರೆ ಒಂದು ಬಿಸಿನೀರು ಕುಡೀರಿ, ಇಲ್ಲ ಅಂದರೆ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡಿ. ಕೆಲಸ ನಡೀತೋ ಇಲ್ವೋ ಗೊತ್ತಿಲ್ಲ, ನೀವು ಎಚ್ಚರಿಕೆಯಿಂದ ಇರ್ತೀರ ಅಷ್ಟೇ. ಇವತ್ತಿನ ಮೋಟಿವೇಶನ್ ಇಷ್ಟೇ. ಕಂಟೆಂಟ್ ಇಲ್ಲ ನನಗೆ ತಮ್ಮನೇಲಿ ಆಗೋಕ್ಕೆ. ವರ್ಕ್ ಮಾಡೋಣ. ಸಮಯ 5:56. ಇನ್ನೂ 1 ಅವರ್ ಇದೆ. ವರ್ಕ್ ಮಾಡಿ ತೆರಳುವ. ಪೇ ಆ್ಯಸ್ ಎ ಗೆಸ್ಟ್. ಪೇ ಆ್ಯಸ್ ಎ ಗೆಸ್ಟ್ ಅಂದರೆ ಏನು ಗೊತ್ತಾ? PGs ಯಾರೂ ಅಷ್ಟು ತಿಳ್ಕೊಂಡಿರಲ್ಲ, ಬಟ್ ನಾನು ತಿಳ್ಕೊಂಡಿದ್ದೀನಿ. ಆ್ಯಸ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಯಾಕ್ರಿ ಅದೇ ಮಧ್ಯಾಹ್ನ ಹೇಳ್ಕೊಟ್ಟಿದ್ದೆ ನಾನು. ಇದನ್ನೆಲ್ಲ ಕಟ್ ಮಾಡ್ತೀನಿ. ಡಿಟೇಲ್ ಟಾರ್ಗೆಟಿಂಗ್. ನಾವು ಆ್ಯಡ್ ರನ್ ಮಾಡೋಕ್ಕೆ PG ಅಂದರೆ ಏನಂತ ಗೊತ್ತಿಲ್ಲ ನನಗೆ, ಮತ್ತೆ ಇವ್ರು ಹೇಳ್ಕೊಟ್ಟಿದ್ದು. PG ಅಂದರೆ ಪೇ ಆಸ್ ಎ ಗೆಸ್ಟ್. ನಾಳೆ ದಿನ ಉಪಯೋಗ ಆಗುತ್ತೆ ನಿಮಗೂ. ಬೆಳಿಗ್ಗೆ ಆದರೆ ಸಂಜೆ ಯಾವಾಗಾಗುತ್ತೆ ಅಂತ, ಸಂಜೆ ಆದರೆ ನೈಟ್ ಯಾವಾಗಾಗುತ್ತೆ ಅಂತ, ನೈಟ್ ಹಿಂಗೆ ಅನ್ನೋಸತಿ ಹಿಂಗೆ ಮಲ್ಗೋಸತಿ ಹೋಗಿರುತ್ತೆ, ಮತ್ತೆ ಬೆಳಿಗ್ಗೆ ಮತ್ತೆ ಏನು ಚೇಂಜ್ ಆಗಿಲ್ಲ. ಲೈಫು ಹೋಗ್ತಾ ಐತೆ. ನನ್ನ ಲೈಫಲ್ಲಿ ನಾನು ಜಾಸ್ತಿ ಯೋಚನೆ ಮಾಡಿದ್ರೆ ಎಲ್ಲ ಇತ್ತೀಚೆಗೆ ವಯಸ್ಸು ಜಾಸ್ತಿ ಆಗ್ತೈತೆ ಅನ್ನೋ ಫೀಲ್ ಆಗ್ತೈತೆ. ನಿಜಾಕ ನನಗೆ ವಯಸ್ಸು ಜಾಸ್ತಿ ಆಗ್ತೈತೆ ಅಂತ ಫೀಲ್ ಆಗ್ತೈತೆ ಕಂಡ್ರಿ. ತಲೆ ಕೆಟ್ಟಿ ಕುಡಿತಿದ್ನಾ? ಏನು ಮಾಡೋದು, ನಿಮ್ಮ ಜೊತೆ ಎಲ್ಲ ಸೇರಾದ್ಮೇಲೆ ನಾನು ಚೆನ್ನಾಗಿರೋದ. ಹೊರಡುವ, ಇನ್ನೊಂದು 5 ನಿಮಿಷ ಇದೆ ಅಷ್ಟೇ. ಗೋ. ಬಾಯ್ ಹೇಳ್ರಿ ಇನ್ನೊಂದ್ಸತಿ. ಬಾಯ್ ಬ್ರೋ. ಗೈಸ್, ಕ್ಲಾರಿಟಿ ಇಲ್ಲ. ಅವನ ಅಜ್ಜಿ ಮುಂದೆ ಹೋಗ್ಬೇಕು ಇನ್ನೊಂಚೂರು. ಹೋಗೋಣ. ಬಸ್ಸಲ್ಲಿ, ಮೆಟ್ರೋದಲ್ಲಿ ಈಸಿಯಾಗಿ ಹೋಗ್ಬೋದು. ಬಸ್ಸಲ್ಲಿ ಏನಾಗೈತೆ ಅಂದರೆ, ನೆನ್ನೆ ಏನಾಯಿತು ಅಂದರೆ ನೆಟ್ವರ್ಕ್ ವರ್ಕ್ ಆಗ್ತಾಯಿಲ್ಲ. ವೈಫೈ ಅಂತಿತ್ತು, ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ. ಕಂಡಕ್ಟ್ರು ಬಸ್ಸಲ್ಲೆಲ್ಲ ತೆಗೆದು ಬಿಟ್ಟಿದ್ದಾರೆ QRs. ಆ ಮಿಷಿನ್ಗೆ ಸ್ಕ್ಯಾನ್ ಮಾಡಬೇಕು. ಅವನು 5 ಸೆಕೆಂಡ್ಗೆ ಪೇ ಆಯ್ತಾ ಇನ್ನು ಎಲ್ರಿಗೂ ಟಿಕೆಟ್ ಕೊಡ್ಬೇಕು ನಾನು ಅಂತ ಕೂತ್ಬಿಟ್ಟವನೆ. ಅಪ್ಪ, ಪೇ ಆಗ್ದಲ್ಲೇ ಪರದಾಟ. 2-3 ಸತಿ ಈ ಥರ ಇನ್ಸಿಡೆಂಟ್ ಆಗಿತ್ತೆ ನನಗಂತೂ. ಫಸ್ಟ್ ಅದಕ್ಕೆ ಕ್ಯಾಶ್ ಇಟ್ಕೋಬೇಕು. ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ.